ಸ್ಕೂಲ್ ಅನ್ನುವಂತಹ ಕಾನ್ಸೆಪ್ಟ್ ಅಂದ್ರೆ ಏನು? ಓಪನ್ ಸ್ಕೂಲ್ ಅಂತ ಈಗ ಇಂಗ್ಲೀಷ್ನಲ್ಲಿ ನಾವು ಹೇಳಿದ್ರೂ ಓಪನ್ ಅನ್ನೋದರಲ್ಲೇ ಇದೆ. ಇಲ್ಲಿ ಯಾವ ರೀತಿ ಬೌಂಡ್ರೀಸ್ ಇಲ್ಲ, ಬಾಂಡೇಜ್ ಇಲ್ಲ. ಎಲ್ಲಿ ಬೌಂಡ್ರಿ ಇಲ್ಲ ಅಲ್ಲಿ ಬಾಂಡೇಜ್ ಇಲ್ಲ. ಅಲ್ಲಿ ಕಾಂಪಿಟೇಷನ್ ಇಲ್ಲ, ಪರೀಕ್ಷೆ ಮಾಡೋರಿಲ್ಲ. ಸ್ವಾತಂತ್ರ್ಯ ಇದೆ ಕಲಿಯೋಕ್ಕೆ, ಸ್ವಾತಂತ್ರ್ಯ ಇದೆ ಕಲಿಸೋಕ್ಕೆ, ಸ್ವಾತಂತ್ರ್ಯ ಇದೆ ಹಂಚ್ಕೊಳ್ಳೋಕ್ಕೆ. ಆ ಸ್ವಾತಂತ್ರ್ಯದಲ್ಲಿ ನಾವು ಬೆಳಿತೀವಿ, ನಮ್ಮ ಮನಸ್ಸು ವಿಕಾಸವಾಗುತ್ತೆ. ಇಷ್ಟೇ ಓದಬೇಕು, ಇಷ್ಟೇ ಕಲಿಬೇಕು, ಇಷ್ಟೇ ಪರೀಕ್ಷೆ, ಇಷ್ಟೇ ಪಾಸಾಗಬೇಕು ಅಂದರೆ ಉರು ಹೊಡೆದು ಪಾಸಾಗೋಕ್ಕೆ ಎಷ್ಟು ಟೆನ್ಷನ್ ಬೇಕು. ಇಲ್ಲಿ ಹಾಗಿಲ್ಲ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಕಲಿಬೋದು, ಏನು ಬೇಕೋ ಅದು ಕಲಿಬೋದು, ನಮಗೇನು ಇಷ್ಟನೋ ಅದನ್ನು ಕಲಿಬೋದು, ಕಲಿಸ್ಬೋದು. ಎಲ್ಲ ಅದರಲ್ಲಿ ಎಲ್ಲನೂ ಬರುತ್ತೆ. ಸೈನ್ಸು, ಆರ್ಟ್ಸು, ಇಂಗ್ಲೀಷು, ಕನ್ನಡ, ಎನಿ ಲ್ಯಾಂಗ್ವೇಜ್ ಏನು ಬೇಕಾದ್ರೂ ನೀನು ಮಾಡ್ಬೋದು. ಆ ಫ್ರೀಡಮ್ ಇದೆ ಓಪನ್ ಸ್ಕೂಲಲ್ಲಿ. ಇದು ಹೇಗೆ ಜೀವನ ಕಲಿಯೋದು, ಜೀವನನ ಪರಿಪೂರ್ಣವಾಗಿ ಜೀವಿಸೋದನ್ನು ಕಲಿಯೋದು, ಸಹಜವಾಗಿ ಬದುಕೋದನ್ನು ಕಲಿಯೋದು, ಸಹಜವಾದ ಪ್ರಕೃತಿಯ ನಿಯಮಗಳನ್ನು ನೋಡಿ ಆ ನಿಯಮಕ್ಕೆ ಅನುಸಾರವಾಗಿ ಬದುಕೋದು. ಇಲ್ಲಿ ಡೌನ್ ಟು ಅರ್ತ್ ಅಂತಾರಲ್ಲ ಹಾಗೆ ಮಣ್ಣಿನ ಜೊತೆ ಬದುಕೋದು, ನೀರಿನ ಜೊತೆ ಬದುಕೋದು, ಅದರ ಬೆಲೆ ತಿಳ್ಕೊಳ್ಳೋದು, ಸೀಸನ್ಸ್ ಜೊತೆ ಬದುಕೋದು, ಗಾಳಿ ಜೊತೆ ಇರೋದು, ಎಂಜಾಯ್ ಮಾಡೋದು, ವನದಲ್ಲಿ ಎಂಜಾಯ್ ಮಾಡೋದು, ಮಳೆಯಲ್ಲಿ ನೆನೆಯೋದು, ಪ್ರಕೃತಿಯ ಪಂಚಭೂತಗಳಲ್ಲಿ ಒಂದಾಗೋದು, ಮನಸ್ಸನ್ನು ಹಗುರ ಮಾಡೋದು, ಎಲ್ಲರನ್ನೂ ಪ್ರೀತಿಸೋದು, ಎಮೋಷನ್ನ ಹೆಚ್ಚಿಸೋದು, ಇಮೋಟ್ ಮಾಡೋದು. ಯಾವಾಗ ನಾವು ಆ ಭೂತಾಯಿನ ಪ್ರೀತಿಸೋಕ್ಕೆ ಶುರು ಮಾಡ್ತೀವಿ, ಆಕಾಶನ ಪ್ರೀತಿಸೋಕ್ಕೆ ಶುರು ಮಾಡ್ತೀವಿ, ನಾವು ಅಂಥವ್ರು ಪ್ರಾಣಿಗಳನ್ನ ಪ್ರೀತಿಸಲ್ವಾ, ನಮ್ಮ ಜೊತೆಲಿರೋರನ್ನ ಪ್ರೀತಿಸಲ್ವಾ, ಆ ಪ್ರೀತಿ ಸಹಜವಾಗಿ ಬಂದ್ಬಿಡುತ್ತೆ. ಎಲ್ಲರನ್ನೂ ನಮ್ಮ ಮನೆಯವರು ಅಂತ ಟ್ರೀಟ್ ಮಾಡೋದು, ಎಲ್ಲರೂ ಅಕ್ಕ ತಂಗಿರು ಅಂತ ಟ್ರೀಟ್ ಮಾಡೋದು. ಫ್ಯಾಮಿಲಿ ದೊಡ್ಡದಾಗತ್ತೆ, ಹೃದಯ ದೊಡ್ಡದಾಗತ್ತೆ. ಇದಕ್ಕೆಲ್ಲೂ ಕಂಡೀಷನ್ ಇಲ್ಲ. ನೀನು ಇಂಥವ್ರನ್ನೇ ಪ್ರೀತಿಸಬೇಕು, ಇಂಥವ್ರ ಜೊತೆನೇ ಮಾತಾಡಬೇಕು, ಹೀಗೆ ನಡ್ಕೋಬೇಕು ಇಲ್ಲ. ನಿನಗೆ ಚಿಕ್ಕವರು ಫ್ರೆಂಡ್ಸು, ದೊಡ್ಡವರು ಫ್ರೆಂಡ್ಸ್, ಎಲ್ಲರೂ ಅಕ್ಕ ತಂಗಿರು, ಅಣ್ಣ ತಮ್ಮ, ಒಂದು ಫ್ಯಾಮಿಲಿ ಇದ್ದಾಗೆ. ಅಲ್ಲಿ ಬೆಳೆಸೋದೇ ರೀತಿ ಬೇರೆ. ಅಲ್ಲಿ ಓದಬೇಕು, ಕಲಿಬೇಕು ಅನ್ನೋದು ಸ್ವತಃ ಬಂದ್ಬಿಡುತ್ತೆ. ನಾನು ತಿಳ್ಕೋಬೇಕು ಅನ್ನೋದು ಸ್ವತಃ ಸ್ವಾಭಾವಿಕವಾಗಿ ಬಂದ್ಬಿಡುತ್ತೆ. ಒಳಗಡೆ ವಿಕಾಸ ಆಗುತ್ತೆ. ಬುದ್ಧಿಗೆ ಏನೂ ಇದು ಫೋರ್ಸ್ ಇಲ್ಲ. ಈ ಥರ ಗುರುಕುಲ ಅಂತ ಹೇಳ್ಬೋದು. ಗುರುಕುಲದಲ್ಲಿ ಹೇಗೆ ಶಿಷ್ಯರಿಗೆ ಒಂದು ರೀತಿ ನಿಯಮಗಳಿದ್ದು ಕೂಡ ಫ್ರೀಡಮ್ ಇತ್ತೋ, ಹಾಗೆ ಇಲ್ಲಿ ನಿಯಮ ಇರುತ್ತೆ, ಆದರೆ ಫ್ರೀಡಮ್ ಇರುತ್ತೆ. ಇಲ್ಲಿ ಪ್ರತಿಯೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಆದರೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಡಿಸಿಪ್ಲಿನಿಂಗ್ ಇರುತ್ತೆ, ಅಲ್ಲಿ ಅರಿವಿರುತ್ತೆ, ಆಮೇಲೆ ಸ್ಪಾಂಟೇನಿಟಿ ಇರುತ್ತೆ. ತುಂಬ ಚೇಂಜ್ ಇರುತ್ತೆ ಬೇರೆ ಸ್ಕೂಲ್ಗೂ ಇದಕ್ಕೂ. ಬೇರೆ ಕರಿಕ್ಯುಲಮ್ ಇರುತ್ತೆ, ಇಲ್ಲಿ ಕರಿಕ್ಯುಲಮ್ ಮೇಲೆ ನಮಗೆ ಒಳ್ಳೆ ಕೆಲಸ, ಇವತ್ತು ನಾವು ಏನು ಮಾಡೋಣ, ಅಡ್ವೆಂಚರ್ ಏನು ಮಾಡೋಣ, ಹೊಸದೇನು ನೋಡೋಣ, ನೋಡಿದ್ದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡೋಣ, ಇದನ್ನು ಹೇಗೆ ನಾವು ಪ್ರಯೋಗ ಮಾಡೋಣ, ಆರ್ಟಲ್ಲಿ ಮಾಡೋಣವಾ, ಸೈನ್ಸಲ್ಲಿ ಮಾಡೋಣವಾ, ಇದು ಯಾವ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಂಡು ಯಾವ ರೀತಿ ತಿಳಿಸೋಣ. ತುಂಬ ಇನ್ಕ್ಲೂಷನ್ ಇರುತ್ತೆ ಓಪನ್ ಸ್ಕೂಲ್ನಲ್ಲಿ. ಆದರೆ ನಾವು ಈ ಸ್ಕೂಲ್ನಲ್ಲಿ ಯೂನಿಫಾರ್ಮಿಂದ ಹಿಡಿದು, ನಾವು ಓದೋ ಪುಸ್ತಕದಿಂದ ಹಿಡಿದು, ಪರೀಕ್ಷೆಗಳಿಂದ ಹಿಡಿದು ಪ್ರತಿಯೊಂದು ಕಡೆಯೂ ರೆಸ್ಟ್ರಿಕ್ಷನ್ ಇರುತ್ತೆ. ಯಾರೋ ನಮಗೆ ಕಲಿಸೋರು ನಾವು ಈ ರೀತಿ ಕರಿಕ್ಯುಲಮ್ ಹಾಕ್ತಾರೆ, ಅದೇ ರೀತಿ ನಾವು ಹೋಗಬೇಕಾಗತ್ತೆ. ಅದಕ್ಕಿಂತ ಹೆಚ್ಚು ಇಲ್ಲ, ಅದಕ್ಕಿಂತ ಕಡಿಮೆನೂ ಇಲ್ಲ. ಅದಕ್ಕಿಂತ ಕಡಿಮೆ ಹೋದರೆ ಅದೇ ಕ್ಲಾಸಲ್ಲಿ ಉಳಿಬೇಕು, ಅದಕ್ಕಿಂತ ಹೆಚ್ಚು ಹೋಗೋಕ್ಕಾಗಲ್ಲ, ಅಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ಹಾಗಲ್ಲ. ಇಲ್ಲಿ ನೀನು ಪರೀಕ್ಷೆಗೆ ಹೋಗಬೇಕಾಗಿಲ್ಲ. ಈ 4 ವರ್ಷ ಚೆನ್ನಾಗಿ ಕಲಿತು ಜೀವನನ ಹಾಗೆ ಓದ್ಕೊಂಡು ಚೆನ್ನಾಗಿ ಖುಷಿಯಾಗಿ ಕಲಿತ್ರೆ ನೀನು 10ನೇ ಕ್ಲಾಸ್ ಕಟ್ಬಿಡ್ಬೋದು. ಪರೀಕ್ಷೆ ನಿನಗೆ ಬೇರೆಯವರೆಲ್ಲ 6ನೇ ಕ್ಲಾಸ್ನಲ್ಲಿದ್ದರೆ ನೀನು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿಸ್ಬಿಡ್ಬೋದು. ಆರ್ಟ್ ಅನ್ನೋದು ಎಲ್ಲರಿಗೂ ಒಲಿದು ಬರುತ್ತಾ, ಅಥವಾ ಅದಕ್ಕೆ ಏನಾದರೂ ಸ್ಪೆಸಿಫಿಕ್ ರೀಸನ್ಸ್ ಇದೆಯಾ, ಅಥವಾ ಅದನ್ನ ಹೇಗೆ ಒಬ್ರು ಒಲಿದು ಬಂದಿರುವಂತ ಆರ್ಟ್ ಅನ್ನ ಬೆಳೆಸ್ಕೊಂಡು ಹೋಗೋದು? ಅದನ್ನು ಬಿತ್ತೋದು, ಬೆಳೆಸೋದು, ಆ ರೀತಿ ಯೋಚನೆ ಮಾಡೋಕ್ಕಿಂತ ಹೊರಗಡೆಯಿಂದ ಹಾಕಿ ಬೆಳೆಸೋದಲ್ಲ ಅದು. ನಾವು ಮೂಲಕ್ಕೆ ಹೋಗೋಣ. ಮೂಲಕ್ಕೆ ಹೋದಾಗ ಆರ್ಟ್ ಎಲ್ಲಿಂದ ಕ್ರಿಯೇಟಿವಿಟಿ ಅಂತ ಬರುತ್ತೆ.
ಸೃಷ್ಟಿ, ಕ್ರಿಯೇಟಿವಿಟಿ. ಆ ಕ್ರಿಯೇಟಿವಿಟಿಗೆ ಬ್ರಹ್ಮ ಇಸ್ ದ ಕ್ರಿಯೇಟರ್ ಅಂತೀವಿ. ಅದೊಂದು ಬ್ರಹ್ಮನ ಒಂದು ನಿಪುಣತೆ, ಚಾಣಚಕ್ಯತೆ, ಬ್ರಹ್ಮನ ಟ್ಯಾಲೆಂಟ್ ಅದು. ಭೂಮಿನ ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿರೋನು ಬ್ರಹ್ಮ. ಅವನು ಎಂಥ ಆರ್ಟಿಸ್ಟ್ ಇರಬೇಕು ನೋಡ್ಕೊಳ್ಳಿ. ಅಲ್ಲಿಗೆ ಹೋಗಿ ಮೂಲಕ್ಕೆ ಎಷ್ಟು ವಿವೇಕ ಇರಬೇಕು. ಯಾಕೆ ಅಂದರೆ ದಟ್ ಶಕ್ತಿ ಈಸ್ ಸರಸ್ವತಿ. ಆರ್ಟಲ್ಲಿ ವಿವೇಕವೂ ಇದೆ, ಸೃಷ್ಟಿ ಮಾಡುವಂತಹ ಆ ಕಾನ್ಷಿಯಸ್ ಪವರ್ ಇದೆ, ಎರಡೂ ಇದೆ. ಫೀಲಿಂಗೂ ಇದೆ, ಕಾನ್ಷಿಯಸ್ ಆಗಿ ಥಿಂಕಿಂಗೂ ಇದೆ. ಡೀಪ್ ಥಿಂಕಿಂಗ್, ಡೀಪ್ ಅಂಡರ್ಸ್ಟ್ಯಾಂಡಿಂಗ್, ಡೀಪ್ ನೋಯಿಂಗ್, ಡೀಪ್ ಅಂಡರ್ಸ್ಟ್ಯಾಂಡಿಂಗ್, ಡೀಪ್ ನಾಲೆಡ್ಜ್. ಅದರ ಜೊತೆಗೆ ಫೀಲಿಂಗ್, loving that knowledge, having passion in that knowledge, being totally compassionate with that knowledge. ಈ ಫೀಲಿಂಗ್ ಮತ್ತು ಥಾಟ್ ಎರಡೂ ಸೇರಿಕೊಳ್ಳುತ್ತೆ, ಬ್ರಹ್ಮ ಸರಸ್ವತಿ ಸೇರಿಕೊಂಡಂಗೆ. ಆವಾಗ ಕ್ರಿಯೇಟಿವಿಟಿ ಆ್ಯಕ್ಷನ್ನಲ್ಲಿ ಹೊರಗೆ ಬರುತ್ತೆ. ಕಾನ್ಷಿಯಸ್ನೆಸ್, ಕಂಪ್ಯಾಷನ್, ಎಕ್ಸ್ಪ್ರೆಷನ್ ಈಸ್ ಕ್ರಿಯೇಟಿವಿಟಿ. ಯಾರು ಕಾನ್ಷಿಯಸ್ ಆಗಿ, ಅಲರ್ಟ್ ಆಗಿ, ಅವೇರ್ ಆಗಿ, ತಾನು ಮಾಡಿದ್ರಲ್ಲಿ ಪ್ರೀತಿಸಿ ಮಾಡ್ತಾರೋ ಅವ್ರು ಮಾಡೋದು ಬೇಡ, ಅವರ ಮೂಲಕ ಒಂದು ಬ್ಯೂಟಿಫುಲ್ ಆರ್ಟ್ ಬರುತ್ತೆ ಹೊರಗಡೆ. ಯಾರೂ ಮಾಡದೇ ಇರೋದು ಬರುತ್ತೆ, ಇನ್ನೋವೇಟಿವ್ ಆಗಿರೋದು ಹೊರಗೆ ಬರುತ್ತೆ. ಆ ಟ್ಯಾಲೆಂಟ್ ಏನಿದೆ ಅವರೊಳಗೆ ಇಲ್ಲ. ಟ್ಯಾಲೆಂಟನ್ನು ಹೊರಗೆ ಹಾಕೋದನ್ನು ನಾವು ಕಲಿಬೇಕು, ಅದು ಒಂದು ಟ್ಯಾಲೆಂಟು. ಲರ್ನ್ ದಿ ಟ್ಯಾಲೆಂಟ್ ಟು ರೆಕಗ್ನೈಸ್ ದಿ ಆರ್ಟ್. ಆರ್ಟ್ ಈಸ್ ದೇರ್ ಇನ್ಸೈಡ್. ಟ್ಯಾಲೆಂಟನ್ನು ನಾವು ಮಾಡ್ಕೋಬೇಕು, ನಮ್ಮ ಬುದ್ಧಿನ ಉಪಯೋಗಿಸಿ, ಸ್ಮಾರ್ಟಾಗಿ ಆ ಬುದ್ಧಿನ ಉಪಯೋಗಿಸ್ಬೇಕು. ಬರೀ ವಿವೇಕ ಅಲ್ಲ, ವಿವೇಕ ಮಾತ್ರ ಸಾಲದು. ಅಲ್ಲಿ ಒಂದು ಅದು ವಿಶ್ಲೇಷಣೆ ಮಾಡೋದು, ಆ ಬುದ್ಧಿಯಲ್ಲಿ ಅನಲೈಸ್ ಮಾಡೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅದಕ್ಕೆಲ್ಲ ಬಹಳ ವಿನಯ ಬೇಕು. ಅರ್ಥ ಮಾಡ್ಕೊಳ್ಳೋಕ್ಕೆ ಆ ವಿವೇಕದಲ್ಲಿ ತಿಳ್ಕೋಬೇಕು, ಡೀಪಾಗಿ ಹೋಗಬೇಕು, ಅದರ ಜ್ಞಾನವನ್ನು ಪಡಿಬೇಕು. ಅದಕ್ಕೆ ಸರಸ್ವತಿ ಬಹಳ ಮುಖ್ಯ, ಬುದ್ಧಿ ತುಂಬ ಮುಖ್ಯ. ಈ ಬುದ್ಧಿಯನ್ನು ಈ ಹಾರ್ಟ್ ಫೀಲಿಂಗ್ ಜೊತೆ ಸೇರಿಸಬೇಕು. ಇಡೀ ಪ್ರಕೃತಿ ನೋಡಿ ಹೇಗಿದೆ, ಇಡೀ ಪರಿಸರ ನೋಡಿ ಹೇಗಿದೆ, ಭೂಮಿನಲ್ಲಿ ಎಲ್ಲವೂ ಕೂಡ. ಈ ಭೂಮಿ ಯಾವ ರೀತಿ ಇದೆ, ಪ್ರಕೃತಿ ಯಾವ ರೀತಿ ಇದೆ, ಇದು ಆರ್ಟ್, ಬ್ರಹ್ಮನ ಆರ್ಟ್. ಇಲ್ಲಿ ಒಂದಿದ್ದಂಗೆ ಒಂದಿಲ್ಲ, ಒಂದು ಎಲೆ ಇದ್ದಂಗೆ ಒಂದು ಎಲೆ ಇಲ್ಲ, ಒಂದು ಹೂ ಇದ್ದಂಗೆ ಒಂದು ಹೂ ಇಲ್ಲ, ಒಂದು ಬಣ್ಣ ಇನ್ನೊಂದು ಕಡೆ ಇಲ್ಲ. ಅದರದ್ದೇ ಒಂದು ಸ್ಪೆಸಿಫಿಕೇಷನ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದನ್ನು ನೋಡಿ ನಾವು ಆನಂದಿಸಿ ಅಪ್ರಿಷಿಯೇಟ್ ಮಾಡುವ ಮನೋಧರ್ಮ ಬೇಕು. ಹಾಗೆ ಅದು ನಮ್ಮಲ್ಲೂ ಇದೆ ಅಂತ ತಿಳ್ಕೊಳ್ಳೋವಂಥ ಜ್ಞಾನ ಬೇಕು. ಆವಾಗ ನಮಗೆ ಒಂದು ಒಳಗಡೆಯಿಂದ ನಾನು ಏನಾದರೂ ಮಾಡಬಲ್ಲೆ, ಮಾಡಬೇಕು, ಮಾಡೋ ಶಕ್ತಿ ಇದೆ ಅಂತ ಅರಿವಾಗುತ್ತೆ. ಆಗ ನನಗೆ ನನ್ನೊಳಗಡೆ ಇರೋ ಶಕ್ತಿ ಪ್ರಚೋದನೆ ಮಾಡುತ್ತೆ. ನನ್ನಿಂದ ಏನು ಬರುತ್ತೆ ಅದು ಆರ್ಟ್ ಆಗುತ್ತೆ. ಹಾಡಿರ್ಬೋದು, ಡ್ಯಾನ್ಸ್ ಇರ್ಬೋದು, ಎನಿಥಿಂಗ್ ಈ ಸ್ಪೆಷಲ್ಲಾಗಿ ನಿಮ್ಮಿಂದ ಹೊರಗೆ ಬರುತ್ತೆ. ದಟ್ ಬಿಕಮ್ಸ್ ದಿ ಕಾಂಟೆಂಪರರಿ. ಅದನ್ನು ಕಾಂಟೆಂಪರರಿ ಮ್ಯೂಸಿಕ್, ಕಾಂಟೆಂಪರರಿ ನಾವು ಹೇಗಿದ್ದೀವೋ ನಮ್ಮ ಜೊತೆಗೆ ಹುಟ್ಕೊಂಡು ಬಂದಿರೋದದು. ಕ್ಲಾಸಿಕಲ್ ಬೇರೆ, ಅದೊಂದು ರೀತಿಯಿಂದ ಕಲಿಯೋದು, ಸ್ಟೆಪ್ ಬೈ ಸ್ಟೆಪ್. ಇದು ನ್ಯಾಚುರಲ್ಲಾಗಿ ಡ್ಯಾನ್ಸ್ ಇದೆ, ನ್ಯಾಚುರಲ್ಲಾಗಿ ಬ್ಯೂಟಿ ಇದೆ. ನಾವಿಲ್ಲಿ ನಾಟ್ಯ ಮಾಡೋದು ಕಲ್ತ್ಕೊಂಡು ಮಾಡುತ್ತಾ ಇಲ್ಲ, ಕೋಗಿಲೆ ಕಲ್ತ್ಕೊಂಡು ಕ್ಲಾಸ್ಗೆ ಹೋಗಿ ಹಾಡು ಹೇಳುತ್ತಾ ಇಲ್ಲ. ಅದರಲ್ಲಿ ಎಷ್ಟು ಸುಮಧುರವಾದ ಒಂದು ಟೋನ್ ಇದೆಯಲ್ಲ, ಅದು ನ್ಯಾಚುರಲ್ಲಾಗಿ. ಹಾಗೆ ಆರ್ಟ್ ಅನ್ನೋದು ಹೊರಗಡೆ ಬರುತ್ತೆ. ಪ್ರತಿಯೊಬ್ಬರಲ್ಲೂ ಆ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟನ್ನು ತಿಳ್ಕೊಂಡಾಗ, ಆ ಟ್ಯಾಲೆಂಟ್ನ ನಾನು ಹೊರಗೆ ಹಾಕಬೇಕು ಅಂದಾಗ ಆರ್ಟ್ ಬರುತ್ತೆ. ಇಟ್ಸ್ ಎನ್ ಎಕ್ಸ್ಪ್ರೆಷನ್. ದ ಕ್ರಿಯೇಟಿವಿಟಿ ಈಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಎಮೋಷನ್. ಆ ಎಮೋಷನ್ ಇಲ್ಲದೆ ಇದ್ದರೆ ಆರ್ಟ್ ಬರಲ್ಲ. ಆರ್ಟಿಸ್ಟ್ ತುಂಬ ಎಮೋಷನಲ್ ಆಗಿರ್ತಾರೆ. ಅವ್ರು ಬೇಗ ಕರಗ್ತಾರೆ, ಬೇಗ ಖುಷಿ ಪಡ್ತಾರೆ, ಬೇಗ ಆನಂದ ಪಡ್ತಾರೆ, ಎಂಜಾಯ್ ಮಾಡ್ತಾರೆ ಎಲ್ಲನೂ. ಯಾಕೆಂದರೆ ಅವ್ರ ಹೃದಯ ಓಪನ್ ಆಗಿರುತ್ತೆ. ಈ ಮಕ್ಕಳ ಪೇರೆಂಟ್ಸಿಗೂ ಹಾಗೆ ಟೀಚರ್ಸಿಗೂ ಸಂಬಂಧ ಅನ್ನೋದು ಅಥವಾ ಕನೆಕ್ಷನ್ ಅನ್ನೋದು ಹೇಗಿರಬೇಕು?
ಹೇಗಿರಬೇಕು, ಫಸ್ಟು ಇರಬೇಕು. ಇಲ್ವೇ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಡಿಸ್ಕನೆಕ್ಟ್ ಆಗುತ್ತೆ. ಮಕ್ಕಳು ಸ್ಕೂಲಿಂದ ಬಂದೆಗೆ ಮತ್ತೆ ಡಿಸ್ಕನೆಕ್ಟ್ ಆಗುತ್ತೆ. ಸ್ಕೂಲ್ ವಿಚಾರ ಮನೇಲಿಲ್ಲ, ಸ್ಕೂಲ್ಗೆ ಹೋದ್ಮೇಲೆ ಸ್ಕೂಲ್ ವಿಚಾರ. ಯಾಕೆಂದರೆ ಎಲ್ಲ ಪೇರೆಂಟ್ಸೂ ಹೊರಗಡೆ ಕೆಲಸ ಮಾಡ್ತಿರ್ತಾರೆ, ಅವ್ರದ್ದೇ ಪ್ರಪಂಚದಲ್ಲಿ ಮುಳುಗಿರ್ತಾರೆ, ಅವ್ರು ನೋಡ್ಕೊಳ್ಳೋಕ್ಕೆ ಪುರ್ಸೊತ್ತಿರಲ್ಲ. ಮಕ್ಕಳು ಹೇಗೆ ನೋಡ್ಕೋತಾರೆ? ಅವ್ರ ಹೋಮ್ವರ್ಕು ಟ್ಯೂಷನ್ ಹಾಕ್ತಾರೆ, ಹೋಮ್ವರ್ಕ್ ಮಾಡ್ಸೋಕ್ಕೆ ಒಬ್ಬರು ಟೀಚರು, ಸ್ಕೂಲ್ ಕರ್ಕೊಂಡೋಗಿ ಬಿಡೋಕ್ಕೊಂದು ಟೀಚರು, ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಒಬ್ಬರು ಗಾರ್ಡಿಯನ್ನು. ಎಲ್ಲರೂ ಬೇರೆ ಬೇರೆಯೇ ಆಗಿದ್ದರೆ ಪೇರೆಂಟ್ಸ್ಗೇನು ಕೆಲಸ? ಪೇರೆಂಟ್ಸ್ಗೆ ಮೀಟಿಂಗ್ ಮಾಡಿದ್ರೆ ಪೇರೆಂಟ್ಸ್ ಮೀಟಿಂಗಿಗೆ ಹೋಗೋದೇ ಇಲ್ಲ, ಪಕ್ಕದ ಮನೆಯವ್ರನ್ನ ಕಳಿಸ್ತಾರೆ. ಏನಾಯಿತು ಹೇಳಿ, ಸಾಕು, ನಾನು ಪುಸ್ತಕ್ಕಿಲ್ಲ ಇವತ್ತು. ಮಕ್ಕಳ ವಿಚಾರ ಕೇಳೋಕ್ಕೆ ತಯಾರಿಲ್ಲ, ಟೀಚರ್ಸ್ನೇ ಬೈದ್ಬಿಡ್ತಾರೆ. ನೀವು ಯಾರೋದು ಯಾಕೆ ನೋಡ್ಕೊಳ್ಳಿ, ನಿಮ್ಗೆ ಬಿಟ್ಟಿಲ್ವಾ ನಾವು ಅಂತ. ಟೀಚರ್ಸ್ ಏನು ಮಾಡ್ತಾರೆ, ನಾವೆಷ್ಟೇ ಹೇಳ್ಕೊಡ್ತೀವಿ ನೀವು ಮನೇಲಿ ನೋಡ್ಕೋಬೇಕು ಬಿಡ್ತಾರೆ. ಇಬ್ಬರು ಬಿಟ್ಟಿರೋರೆ. ಮಕ್ಕಳಿಗೇನಿದೆ ಹಿಡ್ಕೊಳ್ಳೋಕ್ಕೆ, ಕಲಿಯೋಕ್ಕೆ? ಕನೆಕ್ಷನ್ ಹೇಗೆ? ಬರೀ ಪೇರೆಂಟ್ಸು ಟೀಚರ್ಸ್ ಅಲ್ಲ, ಯಾರ ಜೊತೆ ಕನೆಕ್ಷನ್ನು? ಮಕ್ಕಳ ಜೊತೆ ಕನೆಕ್ಷನು. ದೇರ್ ಆರ್ 3 people, ನಾಟ್ 2 people. ಮಕ್ಕಳೇ ಇಲ್ಲದೆ ಏನು ಕನೆಕ್ಟ್ ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಕೊಂಡು ಕೂತಿರ್ಬೇಕು. ಮಕ್ಕಳಿಗೆ ಗೊತ್ತಿಲ್ಲದೆ ನನ್ನ ಮಗ ಹೀಗೆ ಮಾಡ್ತಾನೆ ಅಂತ, ನಿಮ್ಮ ಮಗ ಹೀಗೆ ಮಾಡಿದ್ರೆ ಸ್ಕೂಲಲ್ಲಿ ಹಾಗೆ ಮಾಡ್ತಾನೆ, ಮತ್ತೆ ಗಾಸಿಪ್ಪೇ ಆಗುತ್ತೆ. ಮಕ್ಕಳು ಮಾಡೋ ಗಲಾಟೆ ಎಲ್ಲ ಬಂದು ಟೀಚರ್ಗೆ ಹೇಳ್ತಾರೆ, ಸ್ಕೂಲ್ನಲ್ಲಿ ಮಾಡೋ ಗಲಾಟೆ ಎಲ್ಲ ಸ್ಕೂಲ್ನಲ್ಲಿ ಟೀಚರು ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ ಒಂದು ಬುದ್ಧಿ ಹೇಳಿ ಅಂತ ಮನೇಲಿ ಹೇಳ್ತಾರೆ. ಆದರೆ ನಿಜವಾಗ್ಲೂ ಆ ಮಗುನ ಎದುರಿಸೋಕ್ಕೆ ಟೀಚರ್ ಆಗಲಿ ಪೇರೆಂಟ್ಸ್ ಆಗಲಿ, ಮಗುನ ನೋಡ್ಕೊಳ್ಳೋಕೆ ಇಬ್ಬರಿಗೂ ಜವಾಬ್ದಾರಿ ಬೇಕು. ಕನೆಕ್ಟ್ ವಿತ್ ದಿ ಚೈಲ್ಡ್. ಬೋತ್ ಆಫ್ ಯು ಕನೆಕ್ಟ್ ವಿತ್ ದಿ ಚೈಲ್ಡ್. ಮಗು ನಮಗೆ ಬಹಳ ಮುಖ್ಯ. ಇಲ್ಲಿ ಟೀಚರು ಮುಖ್ಯ ಅಲ್ಲ, ಪೇರೆಂಟ್ಸು ಮುಖ್ಯ ಅಲ್ಲ, ಮಗು ಫಸ್ಟ್ ಪ್ಲೇಸ್. ಆ ಮಗುನ ಇಬ್ಬರೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಮಗು ಏನು ಬೇಕು, ಏನು ಮಾಡ್ತಾಯಿದೆ, ಏನು ಮಾಡ್ತಿಲ್ಲ ತಿಳ್ಕೊಳ್ಳೋದು, ಅದಕ್ಕೋಸ್ಕರ ಮೀಟಿಂಗ್ ಆಗಬೇಕು. ಮಕ್ಕಳನ್ನೇ ಕೇಳಿ, ಈಗಿನ ಮಕ್ಕಳು ಎಲ್ಲ ಹೇಳ್ತಾರೆ. ಅವರು ತೊಂದರೆಗಳು ಹೇಳೋಷ್ಟು ಶಕ್ತಿ ಇದೆ, ಬುದ್ಧಿ ಇದೆ, ಅವರಿಗೆ ಎಕ್ಸ್ಪೋಜರ್ ಜಾಸ್ತಿ ಇದೆ. ಅವರಿಗೆ ಮಾತಾಡೋಕ್ಕೆ ಬಿಡಬೇಕು, ಅವರು ಮಾತಾಡೋದನ್ನು ಕೇಳಬೇಕು, ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡಿಸ್ಬೇಕು. ಖಂಡಿತ ಆಗುತ್ತೆ. ಇಲ್ಲಿ ಕನೆಕ್ಷನ್ ಹೇಗೆ ರಿಂಗ್ ಕನೆಕ್ಷನ್, ಇದು ಒಂದು ಸರ್ಕಲ್ ಆಗಬೇಕು ಕನೆಕ್ಷನ್ ಅಂದರೆ. ಆಮೇಲೆ ಇಬ್ಬರಿಗೂ ಕೂಡ ಆ ಮಗು ಮೇಲೆ ಅಷ್ಟೇ ಜವಾಬ್ದಾರಿ ಇರಬೇಕು. ಪೇರೆಂಟ್ಸ್ ಯಾವ ರೀತಿ ಪೇರೆಂಟ್ಸು ಮಕ್ಕಳಿಗೆ ಜವಾಬ್ದಾರಿ ಇದೆಯೋ, ಟೀಚರ್ಸ್ ಕೂಡ ಪೇರೆಂಟೇನೆ. ಎಲ್ಲಿವರೆಗೂ ಆ ಮಗು ಅವ್ರ ಹತ್ರ ಇರುತ್ತೆ, ದೇ ಶುಡ್ ಟ್ರೀಟ್ ದ ಚಿಲ್ಡ್ರನ್ ಆಸ್ ಎ ಪೇರೆಂಟ್ ಟು ದೆಮ್. ಪೇರೆಂಟಿಂಗ್ ತುಂಬ ಮುಖ್ಯ. ಬೇಬಿ ಸಿಟ್ಟಿಂಗ್ ಅಲ್ಲ, ಪೇರೆಂಟಿಂಗ್. ಆ ಪೇರೆಂಟಿಂಗ್ನಲ್ಲಿ ನಮಗೆ ಆ ಜವಾಬ್ದಾರಿ ಇರುತ್ತೆ, ಬೇರೆ ಥರ ಜವಾಬ್ದಾರಿ. ಆಗ ಆ ಮಗುವಿನ ಭವಿಷ್ಯದ ಬಗ್ಗೆ ಯೋಚನೆ ಇರುತ್ತೆ. ಆ ಮಗು ಈಗ ಹೇಗಿದೆ ಅನ್ನೋದ್ರ ಕಡೆ ಗಮನ ಇರುತ್ತೆ. ಮಗು ಹೇಗಿತ್ತು ಮುಂಚೆ, ಏನು ಪ್ರಾಬ್ಲಮ್ ಇದೆ ಆ ಮಗು, ಏನಿತ್ತು, ಹೇಗಿತ್ತು, ಇಲ್ಲಿಗೆ ಬಂದಾಗ ಹೇಗಿತ್ತು, ಈ ಮೂರು ಕೂಡ ಗೊತ್ತಾಗಬೇಕು ಒಬ್ಬರಿಂದ ಒಬ್ಬರಿಗೆ. ಪೇರೆಂಟ್ಸ್ಗೆ ಚಿಲ್ಡ್ರನ್ನು, ಪೇರೆಂಟ್ಸ್ಗೆ ಟೀಚರ್ಸ್ಗೆ, ಮಕ್ಕಳು ನೋಡ್ಕೊಳ್ಳುವಾಗ ಇದೊಂದು ದೊಡ್ಡ ಸ್ಟಡಿ. ಅದಕ್ಕೆ ಹೇಳೋದು ಕಾಲೇಜು ಸುಲಭ, ಕನೆಕ್ಷನ್ ವಿತೌಟ್ ಕನೆಕ್ಷನ್. ಅದು ಕಾಲೇಜಿನಲ್ಲಿ ಎಲ್ಲ ಎಂಟಿಟಿಗಳು, ಪೇರೆಂಟ್ಸಿಗೆ ಜಾಗನೇ ಇಲ್ಲ, ಸ್ಟೂಡೆಂಟ್ಸ್ ಹೋಗೋದೇ ಇಲ್ಲ, ಟೀಚರ್ಸ್ಗೆ ಹಂಬಲ ಬೇಕು. 3 ಜನನೂ 3 ಬೇರೆ ಬೇರೆ ಲೋಕದಲ್ಲೇ ಇರ್ತಾರೆ, ಕನೆಕ್ಟೇ ಆಗಲ್ಲ. ಕಾಲೇಜ್ ಬಿಟ್ಬಿಡಿ, ಯೂನಿವರ್ಸಿಟಿ ಬಿಟ್ಬಿಡಿ, ಹೈಸ್ಕೂಲ್ ಅಷ್ಟೊತ್ತಿಗೆ ಟೀನೇಜ್, ಕೇಳೋದೇ ಇಲ್ಲ ಯಾರೂ. ಆ್ಯಕ್ಚುಲಿ ಈ ಕನೆಕ್ಷನ್ ಬರಬೇಕಾಗಿರೋದು ನರ್ಸರಿಯಿಂದ ಬರಬೇಕು, ಪ್ರೈಮರಿ ಕ್ಲಾಸಿಂದ ಬರಬೇಕು. ಕನೆಕ್ಷನ್ ಬರಬೇಕಾದ್ರೆ ಸ್ಕೂಲ್ನಲ್ಲಿ ಪೇರೆಂಟ್ಸ್ಗೆ, ಮಕ್ಕಳಿಗೆ, ಟೀಚರ್ಸ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಅದು ಓಪನ್ ಸ್ಕೂಲ್ನಲ್ಲಿ ಬೇಗ ಸಿಗುತ್ತೆ. ಆದರೆ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಇದ್ದರೆ, ಅಕ್ರಾಸ್ತೆ ಆಸೆ ಪ್ರೀತಿ ಇದ್ದರೆ ಅಂಥ ಸ್ಕೂಲುಗಳಲ್ಲಿ ಸಿಗುತ್ತೆ.
ಅದು ಯಾಕೆ ಹಾಗಾಗುತ್ತೆ ಅಮ್ಮ? ಒಬ್ಬರೇ ಕೂತು ಊಟ ಮಾಡೋದಕ್ಕೂ ಒಟ್ಟಿಗೆ ಕೂತು ಊಟ ಮಾಡೋದಕ್ಕೂ ಏನ್ ವ್ಯತ್ಯಾಸ? ನಮ್ಗೆ ಆನಂದ ಸಂತೋಷ ಅನ್ನೋದು ಯಾಕೆ ಒಟ್ಟಿಗೆ ಕೂತು ಊಟ ಮಾಡಿದಾಗುತ್ತೆ? ಒಟ್ಟಿಗೆ ಕೂತು ಆನಂದ ಆಗತ್ತೆ, ಸಂತೋಷ ಆಗುತ್ತೆ. ಈ ಅನುಭವ ಯಾರಿಗಾಗಿದೆ ಅವ್ರಿಗೆ ಒಳ್ಳೆ ಸಂಸ್ಕಾರ ಆಗಿದೆ ಅಂತ. ಒಟ್ಟಿಗೆ ಕೂತು ಊಟ ಮಾಡಿದ್ರು ಏನು ಕೆಲವ್ರಿಗೆ ಆನಂದ ಆಗಲ್ಲ. ಹೇಳ್ತೀನಿ ಯಾಕೆ ಅಂತ. ಆಹಾರ ತಗೊಳ್ಳೋದು ಒಂದು ದೊಡ್ಡ ಪೂಜೆ ಇದ್ದ ಹಾಗೆ. ನೈವೇದ್ಯ ಅದು ಹೇಗೆ ದೇವರಿಗೆ ಮಾಡ್ತೀವೋ ಹಾಗೆ ನಾವು ತಿನ್ನೋದು ಕೂಡ ನೈವೇದ್ಯವೇ. ಒಳಗಡೆ ಇರೋ ಪರಮಾತ್ಮನಿಗೆ ನೈವೇದ್ಯ ಅದು. ಇದಿರಲಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬರೇ ಇರೋದೇನೇ ಒಂದು ಶಾಪ ಅಂತಾರೆ. ಅವರೇ ಇದ್ದು ಒಬ್ಬರೇ ತಿನ್ನೋದು ಕರ್ಮ. ಒಬ್ಬರೇ ಅಡುಗೆ ಮಾಡ್ಕೊಂಡು ಒಬ್ಬರೇ ತಿನ್ನೋದು ನಿಜವಾಗ್ಲೂ ಕರ್ಮನೇ. ತಿಂದು ಒಬ್ಬರಿಗೆ ಹಂಚ್ಕೊಡೋದು ಒಳ್ಳೆಯದು. ನಾನೇ ಬೇರೆ ತಿಂದು ಬೇರೆ ಕೊಡೋದು ಇದು ಒಂದು ಪಾಪ. ಈ ಥರ ಒಂದೊಂದು ಆ್ಯಕ್ಷನ್ನಲ್ಲೂ ಇದೆ. ಆಹಾರ ಮಾತ್ರ ಬ್ರಹ್ಮ ಅಂತಾರೆ, ಅನ್ನ ಬ್ರಹ್ಮ ಅಂತಾರೆ. ಜೀವಕ್ಕೆ ತೃಪ್ತಿ ಆಗೋ ಹಾಗೆ ಜೀವಕ್ಕೆ ಬೇಕು ಆಹಾರ. ಕೆಲವು ಸತಿ ನೋಡಿದ್ದೀರಾ ನೀವು, ಒಬ್ಬರೇ ತಿನ್ನೋವಾಗ ಬಾಗಿಲು ಹಾಕ್ಕೊಂಡು ತಿಂತೀರ, ಮುಚ್ಚಿಟ್ಕೊಂಡು ತಿಂತೀರ, ಯಾರಿಗೂ ಕಾಣಿಸ್ದೆ ತಿಂತೀರ, ಯಾರ ಕಣ್ಣೂ ಬೀಳಬಾರ್ದು ಅಂತ. ನಿಮ್ಗೆ ಅಲ್ಲೇ ಗೊತ್ತು, ನಾನು ಇದನ್ನು ಯಾರಿಗೂ ಕೊಡ್ತಾ ಇಲ್ಲ. ಯಾರ ಕಣ್ಣು ಬಿದ್ದರೆ ಭಯ ನಿಮಗೆ. ಒಬ್ಬರೇ ತಿನ್ನೋಕ್ಕೆ ಎಲ್ಲರ ಮಧ್ಯ ಕೂತ್ಕೊಂಡು ಯಾರಿಗೂ ಕೊಡದೆ ತಿನ್ನೋದು ಮಾನವೀಯತೆ ಅಲ್ಲ, ಪಶು ಸ್ವಭಾವ. ಆ ಪಶು ಸ್ವಭಾವ ತೋರಿಸ್ಬಾರ್ದು. ಬಾಗಿಲು ಹಾಕ್ಕೊಂಡು ತಿಂತೀರ. ಅದಕ್ಕೆ ಅದು ನಾವೇನು ಮಾಡ್ಕೊಂಡಿದ್ವಿ, ನಮ್ಮ ಡೀಸೆನ್ಸಿ ಅಂತ ಬಾಗಿಲು ಹಾಕ್ಕೊಂಡು ಊಟ ಮಾಡೋದು ಅಲ್ಲ. ಎಲ್ಲರ ಜೊತೆ ಊಟ ಮಾಡುವಾಗ ಓಪನ್ ಆಗಿರ್ತೀವಿ ನಾವು, ಫ್ರೀ ಆಗಿರ್ತೀವಿ ನಾವು. ಎಲ್ಲರ ಒಳಗಡೆ ಇರೋ ನಾವೇ ಊಟ ಮಾಡೋದು ಒಟ್ಟಿಗೆ. ಒಂದು ಊಟ ಮಾಡಿದರೆ ಎಷ್ಟು ತೃಪ್ತಿ ಆಗುತ್ತೆ ಜೀವಕ್ಕೆ. ಒಂದು 4 ಜನ ತಿಂತಾ ಇದ್ದರೆ 4 ಜೀವಗಳು ತೃಪ್ತಿ ಆದರೆ ಅದು ನಿಮಗೆ ಕನೆಕ್ಟ್ ಆಗುತ್ತೆ. ಅದಕ್ಕೆ ನಿಮಗೆ ತುಂಬ ಖುಷಿ ಆಗುತ್ತೆ. ಈ ಥರ ಒಬ್ಬರೇ ತಿಂದು ಊಟ ಮಾಡೋ ಸಂದರ್ಭಗಳು ಬಂದು ಆ ಥರ ಏನಾದ್ರು ಸಿಕ್ಕಾಕೊಂಡಿದ್ರೆ ಅವ್ರಿಗೆ ಯಾವಾಗ ನಾನು ಎಲ್ಲರನ್ನೂ ಕರೀಲಿ, ಯಾವಾಗ ಎಲ್ಲರಿಗೂ ಊಟ ಹಾಕಲಿ, ಯಾವಾಗ ದಾನ ಮಾಡಲಿ, ಯಾವಾಗ ಅನ್ನದಾನ ಮಾಡಲಿ, ಯಾವುದೋ ಒಂದು ಕಾರಣದಲ್ಲಿ ಅವರು ದಾನ ಕೊಟ್ಟು ಸಮಾಧಾನ ಪಟ್ಕೋತಾರೆ ಅಂತ. ಅವ್ರ ಸಂಸ್ಕಾರ ಇರೋರಿಗೆ ಅವಶ್ಯಕತೆ ಬೀಳಲ್ಲ ಎಲ್ಲರ ಮಧ್ಯೆ ಕೂತ್ಕೊಳ್ಳೋಕ್ಕೆ. ಅವರು ಸಮಯ ಸಂದರ್ಭ ಹೇಗೆ ಬಂದಿರುತ್ತೆ, ಅವರು ಒಬ್ಬರೇ ಊಟ ಮಾಡಬೇಕಾಗಿರೋದು ಬಂದಿರುತ್ತೆ. ಆಗ ಅವರು ಸಂಕಲ್ಪಗಳನ್ನು ತಗೊಳ್ತಾರೆ. ನಾನು ಇಷ್ಟೊಂದು ದಾನ ಮಾಡ್ತೀನಿ, ಎಲ್ಲರೂ ಊಟ ಮಾಡಲಿ, ದೇವರ ಹೆಸರಿನಲ್ಲಿ ನಾನು ಊಟ ಹಾಕ್ತೀನಿ, ಎಲ್ಲ ಜೀವಗಳು ತೃಪ್ತಿ ಆಗಲಿ ಅಂತ ಹೇಳಿ ಅನ್ನದಾನಕ್ಕಾಗಲಿ ಅಥವಾ ಎಲ್ಲರಿಗೂ ಒಂದಿನ ಕರೆದು ಬಡಿಸೋದು, ಯಾವುದೋ ಒಂದು ನೆಪ ಮಾಡಿ ಎಲ್ಲರಿಗೂ ಊಟಕ್ಕೆ ಕರೆಯೋದು, ಎಲ್ಲರಿಗೂ ಒಳ್ಳೊಳ್ಗೆ ಏನೇನು ಬೇಕೋ ಎಲ್ಲ ಮಾಡಾಕೋದು. ಯಾಕೆ ಮಾಡೋದು? ಯಾವತ್ತೂ ನಾನು ತಪ್ಪು ಮಾಡಿದರೆ ಎಲ್ಲರನ್ನೂ ಬಿಟ್ಟು ತಿಂದಿದ್ರೆ ಅದೆಲ್ಲ ಲೆಕ್ಕ ಚುಕ್ಕ ಹೋಗಲಿ ಅಂತ ಮಾಡ್ತಾರೆ. ಪ್ರತಿಯೊಂದಕ್ಕೂ ಹಿಂದೆ ಏನೋ ಒಂದು ಕಾರಣ ಇರುತ್ತೆ. ಇಲ್ಲ, ನಮ್ಗೆ ಚೆನ್ನಾಗಿ ಇಷ್ಟ ಆಗಿದ್ದು ನಾವು ಒಬ್ಬರೇ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಹಂಚ್ಕೊಂಡು ತಿನ್ನೋಣ ಅಂತ ನಮ್ಗೆ ಇಷ್ಟ ಬಂದಿದ್ದೇ ಮಾಡಿ ಎಲ್ಲರಿಗೂ ಹಂಚಿ ನಾವು ತಿಂತೀವಿ. ಅವ್ರಿಗೆ ಇಷ್ಟ ಬಂದಿದ್ದು ಮಾಡಿ ಹಾಕಿ ತಿನ್ನೋದು ಇನ್ನೂ ಒಳ್ಳೆಯ ಸ್ವಭಾವ. ಅಲ್ಲಿ ಗಿವಿಂಗ್ ಇದೆ, ಶೇರಿಂಗ್ ಇದೆ, ಅಲ್ಲಿ ಒಂದು ಕಂಪ್ಯಾಷನ್ ಇದೆ, ಅಲ್ಲಿ ಸಹಾನುಭೂತಿ ಇದೆ, ಎಂಥ ಡಿವೈನ್ ಕ್ವಾಲಿಟೀಸ್ ಇದೆ. ಅದರಲ್ಲೂ ಕೂಡ ಮುಂಚೆ ದಿನಗಳಲ್ಲಿ ಮೊದಲು ಒಂದು ಹಿಡಿ ಅಕ್ಕಿನ ಹಾಕುವವರು ಪ್ರಾಣಿಗಳಿಗೆ ಇದು ಇರಲಿ. ಮನೆಗೆ ಯಾರು ಬಂದುಬಿಡ್ತಾರೋ ಯಾವ ಟೈಮ್ನಲ್ಲಿ ಆವಾಗ ಮನೆಗೆ ಬರೋರು ಹೋಗೋರು ಅತಿಥಿಗಳು ಬಂಧು ಬಾಂಧವರು ಇರ್ತಾಯಿದ್ರು. ಮನೆ ಬಾಗಿಲು ಯಾವಾಗಲೂ ತೆಗ್ದಿರ್ತಾಯಿತ್ತು. ಆ ಟೈಮ್ನಲ್ಲಿ ಯಾರು ಬರ್ತಾರೋ ಊಟ ಇಲ್ಲದೆ ಹೋಗಬಾರ್ದು ಅಂಥೇಳಿ ಹೆಚ್ಚಿನ ಅಡುಗೆ ಮಾಡೋರು, ಮಿಕ್ಕಿದನ್ನು ಪ್ರಾಣಿಗಳಿಗೆ ಪಶುಗಳಿಗೆ ಹಾಕೋರು. ಇದು ಒಳ್ಳೆಯ ಅಭ್ಯಾಸ ಇತ್ತು. ಎಲ್ಲ ಪಿತೃಗಳಿಗೆ ತಲುಪಬೇಕಿದು, ಪ್ರಾಣಿಗಳಿಗೆ, ಪಿತೃಗಳಿಗೆ ಎಲ್ಲರಿಗೂ ತಲುಪಬೇಕು. ಊಟ ಮಾತ್ರ ಹಿಡಿಬಾರ್ದು, ಅನ್ನ ಮಾತ್ರ ಹಿಡಿಬಾರ್ದು, ಅದನ್ನು ಒಬ್ಬರೇ ತಿನ್ನಬಾರ್ದು, ಅದು ವಿಷ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬಹಳ ಹಿಂದಿನಿಂದ ಇದೊಂದು ದೊಡ್ಡ ಯಜ್ಞದ ಹಾಗೆ
ಅನ್ನ ಹಂಚಿ ತಿನ್ನೋದು ಒಂದು ದೊಡ್ಡ ಯಜ್ಞ. ಅದಕ್ಕೆ ನಮಗೆ ಖುಷಿ ಬರುತ್ತೆ ಒಳಗಡೆ. ಪರಮಾತ್ಮ ತೃಪ್ತಿ ಪಡ್ತಾನಲ್ಲ, ಅದಕ್ಕೆ ಎಲ್ಲರನ್ನೂ ಸೇರಿಸ್ಕೊಂಡು ತಿನ್ನೋದು, ಕೈ ತುತ್ತು ತಿನ್ನೋದು, ಹಂಚ್ಕೊಂಡು ತಿನ್ನೋದು, ಇದೆಲ್ಲ ನಮ್ಮ ಸಂಸ್ಕಾರದಲ್ಲಿ ಬಂದಿದೆ. ವಿಜ್ಞಾನ ಅನ್ನೋದು ಬೇಕೇ ಬೇಕಲ್ವಾ ಅಮ್ಮ ನಾವು ಜೀವನ ಮಾಡೋದಕ್ಕೆ? ವಿಜ್ಞಾನ ಅನ್ನೋದು ಬೇಕೇ ಬೇಕು, ನಮ್ಮ ಜೀವನ ಮಾಡೋಕ್ಕೆ ಬೇಕೇ ಬೇಕಾ ಅಂತ ಕೇಳಿದ್ದೀರಾ? ನಾನು ಹೇಳ್ತಾರೆ ವಿಜ್ಞಾನಕ್ಕೆ ನಾವು ಬೇಕು ಅಂತ. ನಮಗೆ ವಿಜ್ಞಾನ ಅಲ್ಲ, ವಿಜ್ಞಾನಕ್ಕೆ ನಾವು ಬೇಕು. ನಾವಿಲ್ಲದೆ ಇದ್ದರೆ ವಿಜ್ಞಾನ ನಿಂತೋಗುತ್ತೆ. ನಮ್ಮ ಮೇಲೆ ನಾವು ಎಕ್ಸ್ಪರಿಮೆಂಟ್ ಮಾಡ್ಕೋಬೇಕು, ಅದು ವಿಜ್ಞಾನ. ಆತ್ಮ ಸಂಶೋಧನೆಯೇ ವಿಜ್ಞಾನ. ಸಂಶೋಧನೆ ಮಾಡು. ನೀನಿಲ್ಲದೆ ಏನು ವಿಜ್ಞಾನ ಇಲ್ಲವೇ ಇಲ್ಲ. ಮೊದಲು ವಿಜ್ಞಾನ ಪ್ರಾರಂಭ ಆಗೋದು ನಮ್ಮಲ್ಲಿ. ನಮಗೆ ಒಳಗಡೆ ಹೋಗಿ ನಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದರೆ ಏನೋ ಒಂದು ಹೊರಗೆ ಬರುತ್ತೆ. ಅದು ಒಳಗಿನ ಯೋಗ ವಿಜ್ಞಾನದ ಯೋಗ ವಿವೇಕ ವಿಜ್ಞಾನದ ಒಂದು ಪ್ರಯೋಗ ಮಾಡಿ ಹೊರಗೆ ಬಂದದ್ದು ಏನೋ ಅದು ವಿಜ್ಞಾನ. ಎಲ್ಲರಿಗೂ ನಾವು ಸಂಶೋಧನೆ ಮಾಡಿ, ಇವಾಗ ನಾನು ನನ್ನಲ್ಲಿ ಸಂಶೋಧನೆ ಮಾಡಿ ನನ್ನನ್ನು ನೋಡಿಕೊಂಡು ಅದಕ್ಕೆ ಒಂದು ರೆಫರೆನ್ಸ್ಗೆ ಇದ್ರ ಮೂಲಕ ನನ್ನನ್ನು ನೋಡ್ಕೊಳ್ಳೋಣ, ಗಾಯತ್ರಿ ಮೂಲಕ ಸಾಧನೆ ಮಾಡೋಣ, ಲಲಿತಾ ಸಹಸ್ರನಾಮದ ಮೂಲಕ ಸಾಧನೆ ಮಾಡೋಣ. ಯಾವುದೋ ಒಂದು ತೊಗೊಳ್ರಿ, ಯಾವುದಾದ್ರೂ ತೊಗೊಳ್ಳಿ. ನಿಮ್ಮ ಮಕ್ಕಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದ್ರಿಂದ ನಾನು ಸಾಧನೆ ಮಾಡ್ತೀನಿ ಅಂತ, ಗಂಡನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಾಧನೆ ಮಾಡ್ತೀನಿ ಅಂತ ಮಾಡ್ಕೊಳ್ಳಿ. ಎನಿಥಿಂಗ್ ಹೊರಗಡೆಯಿಂದ ಆರಿಸ್ಕೊಳ್ಳಿ. ಏನಾದರೂ ಒಂದು ವ್ಯಕ್ತಿಯೋ ವಿಷಯವೋ ವಿಚಾರವೋ ವಸ್ತುವೋ ಆರಿಸ್ಕೊಂಡು ಅದನ್ನು ರೆಫರೆನ್ಸ್ಗೆ ಇಟ್ಕೊಳ್ಳಿ. ಅದರಿಂದ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿ. ಸಂಶೋಧನೆ ಮಾಡಿ ನಿಮ್ಮನ್ನು ನೀವು ಹೇಗೆ ಆ ವ್ಯಕ್ತಿಗೋ ವಿಷಯಕ್ಕೋ ಯಾವ ರೀತಿ ಸ್ಪಂದಿಸ್ತೀರಾ, ಯಾವ ರೀತಿ ಇದ್ದೀರಾ ಎಲ್ಲ ಮಾಡ್ಕೊಳ್ಳಿ. ಆ ಸಂಶೋಧನೆಯ ಸಾಧನೆ ಮಾಡುವಾಗ ನಿಮಗೆ ಏನೋ ಒಂದು ಹೊರಗೆ ಬರುತ್ತಲ್ಲ, ಹಾಗೆ ನಾನು ನನ್ನಲ್ಲಿ ನೋಡ್ಕೊಳ್ತಾ ಒಂದು ಟೆಕ್ನಿಕ್ ಹೊರಗೆ ಬಂತು. ಮೆಡಿಟೇಷನ್ ಟೆಕ್ನಿಕ್ಸ್ ಎಲ್ಲ ಹೊರಗೆ ಬಂತು, ಹಾಡುಗಳು ಹೊರಗೆ ಬಂತು, ಕೆಲವು ಪೂಜಾ ವಿಚಾರಗಳು ಹೊರಗೆ ಬಂತು. ಅದನ್ನು ನಾನು ಎಕ್ಸ್ಪರಿಮೆಂಟ್ ಮಾಡಿ ಅದನ್ನು 10 ಜನ ಅದನ್ನು ಉಪಯೋಗಿಸಿ ಪೂಜೆ ಮಾಡೋ ಹಾಗೆ ಮಾಡಿದೆ. ದಟ್ ಹೌ ಇಟ್ ಹ್ಯಾಪನ್. ಅಂದರೆ ನನ್ನನ್ನು ನಾನು ಶೋಧಿಸಿಕೊಂಡು ಯೋಗ ವಿಜ್ಞಾನದಿಂದ ಒಂದು ಟೆಕ್ನಿಕ್ನ, ಒಂದು ತಂತ್ರವನ್ನು ತಂದು ಹೊರಗಿಟ್ಟೆ, ಒಂದು ಫಾರ್ಮುಲಾ ಹೊರಗಿಟ್ಟೆ. 10 ಜನ ಅದನ್ನು ಉಪಯೋಗಿಸ್ಕೊಂಡು ತಮ್ಮನ್ನು ತಾವು ನೋಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ತಾರಲ್ವ. ವಿಜ್ಞಾನ ಬಂದಿರೋದು ಎಲ್ಲಿಂದ? ವಿಜ್ಞಾನಿಯಿಂದ. ವಿಜ್ಞಾನಿ ಇಲ್ಲದೆ ವಿಜ್ಞಾನ ಇಲ್ಲ. ವಿಜ್ಞಾನಿ ಯಾರು? ತನ್ನಲ್ಲಿ ತಾನು ನೋಡಿಕೊಂಡವನು ವಿಜ್ಞಾನಿ, ತನ್ನಲ್ಲಿ ಆ ದೃಷ್ಟಿಯನ್ನು ಬೆಳೆಸ್ಕೊಂಡು ಹುಡುಕೋನು ವಿಜ್ಞಾನಿ. ದೆರ್ ಈಸ್ ನೋ ಸೈನ್ಸ್ ವಿತೌಟ್ ಸೈಂಟಿಸ್ಟ್.